ಏನು ಗುರು ಏನು ಕಾಣಿಸ್ತಾನೆ ಇಲ್ಲ, ಎದುರುಗಡೆ ಇರೋ ಫಿಗರ್ ಕಾಣಿಸ್ಬೇಕು ಅಂತಂದ್ರೆ ಮುಂದ್ಗಡೆ ಇರೋ ಮುಚ್ಲಾನ ತೆಗಿಬೇಕು ಅಲ್ವಾ ಗುರು ಫಸ್ಟು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಫೈನಲಿ ಕ್ಯಾಮ್ರಾ ಬಂತು. ಅನ್ಬಾಕ್ಸಿಂಗ್ 2 ಸೀರೀಸ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇದು 3ನೇ ಅನ್ಬಾಕ್ಸಿಂಗು. ಕಂಟಿನ್ಯೂಸ್ ಆಗಿ ಅನ್ಬಾಕ್ಸಿಂಗ್ ಹೊಡಿತಾ ಇದ್ದೀನಲ್ಲ, ಸ್ವಲ್ಪ ಬೇಜಾರಾಗ್ಬಿಟ್ಟೈತೆ ಹುಡುಗರು. ಏನು ಗುರು ಇದು ಈ ಪಟ್ಟಿ ತೊಗೊತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಎಲ್ಲ ನಾನು ಹೇಳಿದೆ ತಾನೆ ನಿಮಗೆ, ವ್ಲಾಗ್ ವಿಡಿಯೋ ನೋಡಿದರೆ ಅಂತಂದರೆ ಗೊತ್ತಾಗಿರುತ್ತೆ ನಿಮಗೆ. ನಾನು ಏನೇ ಮಾಡಿದ್ರು ಎಲ್ಲ ಒಟ್ಟಿಗೆ ಮಾಡೋದು, ಸಪ್ರೇಟಾಗಿ ತೊಗೊಂಡು ಒಂದು 3 ತಿಂಗಳು ಬಿಡೋದು, 6 ತಿಂಗಳು ಬಿಡೋದು, ಆ ಥರ ಎಲ್ಲ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಟೈಮು, ಆಲ್ಮೋಸ್ಟ್ 1 ವರ್ಷ ಫುಲ್ಲು ವೆಯ್ಟ್ ಮಾಡಿಬಿಟ್ಟು ಎಲ್ಲ ಐಟಮ್ಸ್ಗಳ್ನು ಅಟ್ ಎ ಟೈಮ್ ಒಂದೇ ಟೈಮಿಗೆ ತೊಗೊಂಡಿರೋದು. ಸೊ ಯಾವ ಕ್ಯಾಮ್ರಾ ಏನು ಎತ್ತ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ಸೋನಿ ಬ್ರ್ಯಾಂಡು. ನಾನು ಈ ಬ್ರ್ಯಾಂಡ್ನೇ ತೊಗೊಬೇಕು ಅಂತ ಈ ಕ್ಯಾಮ್ರಾ ತೊಗೊಳೋದಕ್ಕೆ ಇದೆಲ್ಲ ತೊಗೊಳೋದು ಸ್ವಲ್ಪ ಡಿಲೇ ಆಯಿತು. ಅಂದರೆ ಈ ಚೇರ್ ತೊಗೊಳೋದಕ್ಕೆ, ಲೈಟ್ ತೊಗೊಳೋದಕ್ಕೆ, ಎಲ್ಲದೂ ತೊಗೊಳೋದಕ್ಕೆ ಡಿಲೇ ಆಯಿತು. ಯಾಕಂದರೆ ಈ ಕ್ಯಾಮ್ರಾ ಸ್ಟಾಕಲ್ಲಿ ಇರಲಿಲ್ಲ. ಸ್ಟಾಕಲ್ಲಿ ನಿಮಗೆ ಪ್ರೈಮ್ ಡೇ ಬಂತಲ್ಲ, ಪ್ರೈಮ್ ಡೇ ಹಿಂದಿನ ದಿನ, ನಾನು ಪ್ರೈಮ್ ಡೇ ದಿನ ತೊಗೊಂಡಿಲ್ಲ ಕ್ಯಾಮ್ರಾನ, ಅದ್ರ ಹಿಂದಿನ ದಿನ 22ನೇ ತಾರೀಕಿಗೆ ಸ್ಟಾಕಿಗೆ ಬಂತು. 22ನೇ ತಾರೀಕು ನಿಮಗೆ ರಾತ್ರಿ ಅಷ್ಟೇ ಸೋಲ್ಡ್ ಆಗೋಗ್ಬಿಡ್ತು. ಇವಾಗ ಅದು ಅನ್ಅವೈಲೇಬಲ್ಲು ಈ ಕ್ಯಾಮ್ರಾ. ಸೊ ಇದು ಸಿಕ್ಕಾಪಟ್ಟೆ ನಿಮಗೆ ಹೆವಿ ಡಿಮ್ಯಾಂಡ್ ಇದೆ, ಜೊತೆಗೆ ಸಪ್ಲೈ ಕೂಡ ಕಮ್ಮಿ ಇದೆ. ನಿಮ್ಗೆ ಗೊತ್ತಿರುತ್ತೆ ಏನಂತಂದ್ರೆ ಅದೇ ಸೆಮಿ ಕಂಡಕ್ಟರ್ ಶಾರ್ಟೇಜಿಂದ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸೋನಿ ಅವರು. 1.5 ತಿಂಗಳು ಈ ಕ್ಯಾಮ್ರಾನ ತಗೊಳೋದಕ್ಕೆ ಕಾದಿದ್ದೀನಿ. ಈ ಕ್ಯಾಮ್ರಾ ಹೆಂಗಿದೆ ಏನು ಗುರು ಅಂತ ಅಮರಾಮ್ರಿ ಇದೆ ಅಂತ ತೋರಿಸ್ಬಿಡ್ತೀನಿ. ಬನ್ನಿ ಅನ್ಬಾಕ್ಸಿಂಗ್ಗೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗ್ಬಿಡೋಣ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮಗ ಅಮೆಝಾನ್ ಇಂದ ಸ್ಟ್ರೈಟ್ ಅವೇ ಈ ತರ ಬಂದಿತ್ತು ನನಗೆ ಬಾಕ್ಸ್. ಆಲ್ರೆಡಿ ಓಪನ್ ಮಾಡಿದ್ದೀನಿ. ನಿಮ್ಮ ಹತ್ರ ಏನಕ್ಕೆ ಸುಳ್ಳು ಹೇಳೋದು, ಆಲ್ರೆಡಿ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ವಾಪಸ್ ಹೆಂಗಿತ್ತು ಬಾಕ್ಸ್ ಅದನ್ನೆಲ್ಲ ತೋರಿಸ್ಬಿಡ್ತೀನಿ, ಹೆಂಗೆ ಏನೇನು ಬಂದಿತ್ತು ಈ ಪ್ರಾಡಕ್ಟ್ ಜೊತೆಗೆ ಅಂತ. ನಿಮ್ಮ ಖುಷಿಗೆ ಒಂದು ಟೇಪ್ ಅಂಟಿಸಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡ್ಬಿಡೋಣ. ಹೊಸ್ದಾಗಿ ಕೇಳ್ತಾ ಇದ್ದೀನಿ. ಓಕೆ, ಸೊ ಬಾಕ್ಸಲ್ಲಿ ನಿಮಗೆ ಒಂದು ಬ್ಯಾಗ್ ಕೊಟ್ಟಿರ್ತಾರೆ, ಕ್ಯಾಮ್ರಾ ಬ್ಯಾಗು. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಚಿಕ್ಕದಾಗೆ ಕ್ಯೂಟ್ ಆಗಿದೆ. ತೋರಿಸ್ತೀನಿ, ಅದನ್ನೇ ಫಸ್ಟ್ ತೋರಿಸೋದು ನಿಮಗೆ. ಅದೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಬ್ಯಾಗ್ ತೊಗೊಂಡು ಏನು ಗುರು ಮಾಡ್ತೀಯಾ ಅಂತ ಕೇಳ್ಬೋದು. ಟ್ರಾವೆಲಿಂಗಿಗೆಲ್ಲ ಯೂಸ್ ಆಗುತ್ತೆ. ಇದೇ ನಮ್ಮ ಮೇನ್ ಕ್ಯಾಮ್ರಾ. ಇದನ್ನು ಕೂಡ ಓಪನ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಬಾಕ್ಸ್ನ ಸೈಡ್ಗೆ ಹಾಕ್ಬಿಡೋಣ. ಈ ಬ್ಯಾಗಲ್ಲಿ ನಿಮ್ಗೆ ಈ ಥರ 2 ಕಂಪಾರ್ಟ್ಮೆಂಟ್ ಬರುತ್ತೆ. ಮುಂದಗಡೆ ಬ್ಯಾಟ್ರಿಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂಥರ ಅದಕ್ಕೊಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಬ್ಯಾಗ್ ಅಂತೂ, ಸಿಕ್ಕಾಪಟ್ಟೆ ಒಂಥರ ಕ್ಯೂಟ್ ಆಗಿದೆ ಬ್ಯಾಗು. ಈ ಕ್ಯಾಮ್ರಾ ಬಂದು ಸೋನಿ ಆಲ್ಫಾ ಸೀರೀಸ್ದು. ಆಲ್ಫಾ ಅಂತ ಇಲ್ಲಿದೆ, ನೋಡ್ತಾ ಇರ್ಬೋದು. ಸೊ ಈ ಕ್ಯಾಮ್ರಾ ಬಂದು ನಿಮಗೆ 2 ಇಯರ್ ವಾರಂಟಿ ಜೊತೆಗೆ ಬರ್ತದೆ. ಜೊತೆಗೆ 64 GB ಮೆಮೊರಿ ಕಾರ್ಡ್ ಇದರಲ್ಲಿ ಒಂಥರ ಫ್ರೀ ಆಗಿ ಕೊಡ್ತಾರೆ. ಫ್ರೀ ಏನಿಲ್ಲ ಗುರು, ಅದರಲ್ಲೇ ನಿಮಗೆ ಚಾರ್ಜ್ ಮಾಡಿರ್ತಾರೆ. ಫ್ರೀ ಆಗಿ ಕೊಡ್ತಾರೆ ಅಂತ ಅವ್ರೇನು ಹೇಳಿಲ್ಲ ನೋಡಿ. 64 GB ಮೆಮೊರಿ ಕಾರ್ಡ್ ಇನ್ಸೈಡ್ ಅಂತ ಹಾಕಿದ್ದಾರೆ ಅಷ್ಟೇ, ಫ್ರೀ ಅಂತ ಏನೂ ಹಾಕಿಲ್ಲ ನಿಮ್ಗೆ ಅವರು. ನೋಡ್ತಿರ್ಬೋದು ಇದೇ ಥರ ಕ್ಯಾಮ್ರಾ ನಿಮ್ಗೆ ಒಳಗಡೆ ಕಾಣಿಸೋದು. ಜೊತೆಗೆ ಇಲ್ಲೆಲ್ಲ ನಿಮಗೆ ಸ್ಪೆಕ್ಸ್ ಎಲ್ಲ ಬರೆದಿದ್ದಾರೆ, ಸ್ಪೆಸಿಫಿಕೇಶನ್ಸ್ ಎಲ್ಲ ಬರೆದಿದ್ದಾರೆ. ಇದ್ರ ಮೇಲೆ ನಿಮಗೆ 69K ಜೊತೆಗೆ 69 ಅಂದರೆ 70K ಅಂತ ಅನ್ಕೊಳ್ಳಿ. 69.990 ಅಂತ ಇದೆ, 70K ಅಂತ ಅನ್ಕೊಳ್ಳಿ. ಈ ಕ್ಯಾಮ್ರಾ ಯಾವ ಮಾಡಲ್ ಅಂತಂದ್ರೆ ಸೋನಿ ZV-E10 ಅಂತ, ZV-E10 ಅಂತಾನೂ ಕರೀತಾರೆ. ಇದ್ರದ್ದು ನಿಮಗೆ ಫಸ್ಟ್ ಮಾಡಲ್ ಬೇರೆ ಬಂದಿತ್ತು, ಅದನ್ನ ZV-1 ಅಂತ ಕರೀತಾರೆ. ಸೊ ಅದನ್ನ ನೋಡಿರ್ತೀರ ಸುಮಾರು ಜನ. ಅದು ನಿಮಗೆ ಇಂಟರ್ಚೇಂಜಬಲ್ ಲೆನ್ಸ್ ಇರೋದಿಲ್ಲ, ಅದರಲ್ಲಿ ಫಿಕ್ಸ್ಡ್ ಲೆನ್ಸ್ ಇರುತ್ತೆ ಅದರಲ್ಲಿ. ಸೊ ಓಕೆ, ಇವಾಗ ಓಪನ್ ಮಾಡೋಣ ಕ್ಯಾಮ್ರಾನೆಲ್ಲ. ಬಾಕ್ಸ್ನ ಫಸ್ಟ್ ಓಪನ್ ಮಾಡೋಣ. ಇದು ಸಿಕ್ಕಾಪಟ್ಟೆ ಪದ್ಧತಿ ಆಗೋಯ್ತು ನನಗೆ ಫಸ್ಟ್ ಟೈಮ್ ತೆಗಿಬೇಕಾದ್ರೆ. ಇವಾಗಲೂ ನೋಡಿ ಸಿಕ್ಕಾಕೊಂಡ್ಬಿಟ್ಟೈತೆ. ಓಕೆ, ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಸೋನಿ ಒರಿಜಿನಲ್ ಮೆಮೊರಿ ಕಾರ್ಡ್ ಹಿಯರ್ ಅಂತ. ಇಲ್ಲಿ ನಿಮಗೆ 270 Mbps ರೀಡ್ ಆ್ಯಂಡ್ ರೈಟು, ಅಂದರೆ 70 Mbps ಏನೋ ರೈಟ್ ಅಂತ ಕಾಣಿಸುತ್ತೆ. ಎಲ್ಲೋ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಗುರು. ರೀಡ್ ಆ್ಯಂಡ್ ರೈಟು 270 Mbps ಜೊತೆಗೆ 70 Mbps ಇಲ್ಲೊಂದು ನಿಮಗೆ ಮೆಮೊರಿ ಕಾರ್ಡ್ನ ಕೊಡ್ತಾರೆ. ವಿತ್ 5 ಇಯರ್ ವಾರಂಟಿ ಅಂತ ಏನೋ ಬರ್ದಿದೆ ಇದ್ರ ಮೇಲ್ಗಡೆ. ಓಕೆ, ಇದು ನಿಮಗೆ ವಾರಂಟಿ ಪೇಪರ್ ಏನಾದರೂ ಅಂದ್ಕೊಳ್ಳಿ. ಇಲ್ಲಿ ನಿಮ್ಮ ಮಾಡೆಲ್ ನಂಬರ್ ಹಾಕಿರ್ತಾರೆ, ಅಂದರೆ ನಿಮ್ಮದು ಸೀರಿಯಲ್ ನಂಬರ್ ಹಾಕಿರ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಎಲ್ಲಿವರೆಗೂ ಇದೆ ಅಂತ, ಸೆಪ್ಟೆಂಬರ್ 2024ವರೆಗೂ ವ್ಯಾರಂಟಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ ಮ್ಯಾನ್ಯುಲ್, ಯೂಸರ್ ಮ್ಯಾನ್ಯುಲ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಸೈಡ್ಗೆ ಇಟ್ಬಿಡೋಣ. ಕ್ಯಾಮ್ರಾನ ಚಾರ್ಜ್ ಮಾಡೋದಕ್ಕೆ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ, ಅದರದ್ದು ಕನೆಕ್ಟಿವಿಟಿ ಇದೆಲ್ಲ ವೈರ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದನ್ನು ಕೂಡ ನಿಮಗೆ ಚಾರ್ಜಿಂಗಿನ ಇದು 3ರಿಂದ ಚಾರ್ಜಿಂಗ್ ಮಾಡಬೇಕು. ಜೊತೆಗೆ ಬೆಲ್ಟ್ ಕೊಟ್ಟಿದ್ದಾರೆ. ಇದು ಕೂಡ ಎಲ್ಲ ಕ್ಯಾಮ್ರಾಗೂ ಕೊಡ್ತಾರೆ. ಸೋನಿ ಅಂತ ಬರ್ದಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಸೋನಿ ಬ್ರ್ಯಾಂಡಿಂಗ್ದು ಬೆಲ್ಟು ಚೆನ್ನಾಗಿರುತ್ತೆ ಒಂಥರ ಹಾಕೊಳ್ಳೋದಕ್ಕೆ. ಅದಾದಮೇಲೆ ಒಂದು ಡೆಡ್ ಕ್ಯಾಟ್ನ ಕೊಟ್ಟಿದ್ದಾರೆ. ಇದು ವಿಂಡ್ಶೀಲ್ಡ್ ಅಂತಲೂ ಕರಿಬೋದು ನೀವು. ಇದನ್ನು ಕ್ಯಾಮ್ರಾ ಮೇಲೆ ಫಿಕ್ಸ್ ಮಾಡಿದ್ರಿ ಅಂತಂದರೆ, ಇದು ಮೋಸ್ಟ್ ಆಫ್ ದ ಕ್ಯಾಮ್ರಾದಲ್ಲಿ ಕೊಡೋದಿಲ್ಲ ನಿಮಗೆ. ZV-1 ಮತ್ತು ZV-E10 ಮಾತ್ರ ಪ್ರಾಬಬ್ಲಿ ಇವ್ರು ಕೊಟ್ಟಿರೋದು ಅಂತ ಕಾಣಿಸಿದೆ. ಬೇರೆ ಕ್ಯಾಮ್ರಾಗಳಿಗೆ ಗೊತ್ತಿಲ್ಲ ನನಗೆ. ಈ ಆಲ್ಫಾ ಸೀರೀಸ್ ಏನಿದೆ ಇದರಲ್ಲಿ ಪ್ರಾಬಬ್ಲಿ ಕೊಟ್ಟಿಲ್ಲ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ZV-1 ಕೊಟ್ಟಿದ್ದಾರೆ, ZV-E10 ಕೂಡ ಕೊಟ್ಟಿದ್ದಾರೆ. ಇದನ್ನು ಮೇಲ್ಗಡೆ ಕ್ಯಾಮ್ರಾ ಮೇಲೆ ಹಾಕಿದ್ರೆ, ಮೈಕ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿದ್ರೆ ವಿಂಡ್ ಏನಾದ್ರು ಜೋರಾಗಿ ಬರ್ತಿತ್ತು ಅಂತಂದರೆ ಅದು ಸ್ವಲ್ಪ ರೆಸ್ಟ್ರಿಕ್ಟ್ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಸೊ ನೋಡೋಣ, ಯೂಸ್ ಮಾಡಿ ನೋಡೋಣ ಯಾವಾಗನ. ನೆಕ್ಸ್ಟ್ ನಮ್ಮ ಮೇಯ್ನು ಕ್ಯಾಮ್ರಾ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಏನು ನಿಮಗೆ ಹೆವಿ ಸಸ್ಪೆನ್ಸು, ನಿಮಗೆ ಸಸ್ಪೆನ್ಸು. ಆಲ್ರೆಡಿ ಓಪನ್ ಮಾಡಿದ್ದೀನಿ, ಕಚ್ಚಿಸ್ಬಿಟ್ಟಿದ್ದೀನಿ. ಏನು ಗುರು ಇದು ಬರ್ತಾನೆ ಇಲ್ಲ. ಓಕೆ,
ಓಪನ್ ಮಾಡಿದ ಏನಾದ್ರು ಕೊಟ್ಟವ್ರ ಇಲ್ಲ ಅಷ್ಟೇ. ಕ್ಯಾಮ್ರಾನ ಈ ಥರ ಕವರಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ವೈಟ್ ಕಲರ್ ಕವರ್ ಸೈಡ್ಗೆ ಇಟ್ಬಿಡೋಣ. ಕ್ಯಾಮ್ರಾ ನಮ್ಮದು ಈ ಥರ ಕಾಣಿಸುತ್ತೆ ಗುರು ಏನು ಗುರು ನಾನೇನೋ ಫುಲ್ ದೊಡ್ಡ ಕ್ಯಾಮ್ರಾ ತೊಗೊತೀಯ ಅಂತ ಅನ್ಕೊಡ್ರಿ, ಏನಿದು ಇಷ್ಟೇ ದಪ್ಪ ಐತೆ ಕ್ಯಾಮ್ರಾ ಅಂತ ಅನ್ಕೊಬೋದು ನೀವು. ಇವಾಗ ಹೊಸದಾಗಿ ಬಂದಿರೋವಂಥ ಟೆಕ್ನಾಲಜಿ ಇದು, ಅಂದರೆ ಏನು ಇವಾಗ ನೆನ್ನೆ ಮೊನ್ನೆ ಬಂತು ಅಂತಲ್ಲ, ಸುಮಾರು ಒಂದು ಸ್ವಲ್ಪ ವರ್ಷ ಆಯಿತು ಈ ಟೆಕ್ನಾಲಜಿ ಬಂದು. ಸ್ಟಾರ್ಟಿಂಗಲ್ಲಿ ಈ ಟೆಕ್ನಾಲಜಿ ಬಂದಾಗ ಸ್ವಲ್ಪ ಡೌಟ್ಫುಲ್ ಆಗೇ ಇದ್ರು ಎಲ್ಲರೂ. ಸೊ ಇವಾಗ ಈ ಟೆಕ್ನಾಲಜಿನೇ ನಡೀತಾ ಇರೋದು. ಯಾರು ಇವಾಗ ದಪ್ಪ ಇರೋ ಕ್ಯಾಮ್ರಾನ ತೊಗೊಳೋದಕ್ಕೆ ಹೋಗೋದಿಲ್ಲ. ನಿಮಗೆ DSLRಗಳೆಲ್ಲ ನೋಡ್ಬೋದು ನೀವು. ಅದೇನಕ್ಕೆ ಅಷ್ಟು ದಪ್ಪ ಇರುತ್ತೆ ಅಂದರೆ ಅದ್ರೊಳಗಡೆ ಮಿರರ್ ಇರುತ್ತೆ. ಇದು ಮಿರರ್ಲೆಸ್ ಕ್ಯಾಮ್ರಾ, ಮಿರರ್ ಇರೋದಿಲ್ಲ ಇದ್ರೊಳಗಡೆ. ಅದ್ರೊಳಗಡೆ ಪ್ರಿಸಮ್ ಇಕ್ಕಿರ್ತಾರೆ, ಅದು ನಿಮಗೆ ರಿಫ್ಲೆಕ್ಟ್ ಆಗಿಬಿಟ್ಟು ನಿಮಗೆ ಇದಿರ್ತೈತಲ್ಲ, ನಿಮಗೆ ಅದೇನೋ ವ್ಯೂ ಫೈಂಡರ್ ಇರುತ್ತಲ್ಲ, ಅದರಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗಿಬಿಟ್ಟು ಬರುತ್ತೆ. ಅದಕ್ಕೋಸ್ಕರ ಅದ್ರಲ್ಲಿ ನಿಮಗೆ ಮಿರರ್ ಇರೋದ್ರಿಂದ ಅಷ್ಟು ದಪ್ಪ ಕಾಣಿಸುತ್ತೆ ಅಷ್ಟೇ. ಇದು ಮಿರರ್ಲೆಸ್ ಟೆಕ್ನಾಲಜಿ. ನಿಮಗೆ ಏನು ಮುಂದೆ ಕಾಣಿಸುತ್ತೋ ಅದೇ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈ ಕ್ಯಾಮ್ರಾದಲ್ಲಿ ನಿಮಗೆ ವ್ಯೂ ಫೈಂಡರ್ ಇರೋದಿಲ್ಲ, ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಅಂತ ಹೇಳ್ಬೋದು. ನಿಮಗೆ ಮಿರರ್ಲೆಸ್ ಕ್ಯಾಮ್ರಾದಲ್ಲೆಲ್ಲ ಒಂದೊಂದು ಕ್ಯಾಮ್ರಾದಲ್ಲಿ ಎಲೆಕ್ಟ್ರಾನಿಕ್, ಮೋಸ್ಟ್ ಆಫ್ ದ ಕ್ಯಾಮ್ರಾದಲ್ಲಿ ಬರುತ್ತೆ ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಅಂತ. ಅದು ನಿಮಗೆ ಫೋಟೋಶೂಟು ಅದು ಇದೆಲ್ಲ ಮಾಡ್ತೀರ ಅಂತಂದರೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಅಂದರೆ ಔಟ್ಡೋರ್ ಫೋಟೋಶೂಟ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನೀವು ಕಣ್ಣೊಳಗಡೆ ಇಟ್ಬಿಟ್ಟು ನೋಡೋದ್ರಿಂದ. ಇದರಲ್ಲಿ ಅದು ಬರೋದಿಲ್ಲ. ಇದು ಯಾಕಂದರೆ ಇದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಲೇ, ಸ್ಪೆಸಿಫಿಕಲಿ ವ್ಲಾಗರ್ಸ್ಗೆ ಅಂತಲೇ ಡಿಸೈನ್ ಮಾಡಿರೋಂಥ ಕ್ಯಾಮ್ರಾ ಇದು. ಕಾಂಟೆಂಟ್ ಕ್ರಿಯೇಟರ್ಸ್ ಅಂದರೆ ನಿಮಗೆ ಬೇಸಿಕಲಿ ಜಾಸ್ತಿ ಇದು ವಿಡಿಯೋಗ್ರಫಿ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ಅದಕ್ಕೋಸ್ಕರ ಇದರಲ್ಲಿ ವ್ಯೂ ಫೈಂಡರ್ನ ಎತ್ತಿದ್ದಾರೆ. ಬೇಸಿಕಲಿ ವ್ಲಾಗಿಂಗ್ಗೆ ಮಾಡಿರೋಂಥ ಕ್ಯಾಮ್ರಾ ಆಗಿರೋದ್ರಿಂದ ಜಾಸ್ತಿ ಏನು ಯೂಸ್ ಆಗೋದಿಲ್ಲ ವ್ಯೂ ಫೈಂಡರ್ ಅಂತ ವ್ಯೂ ಫೈಂಡರ್ನ ಎತ್ತಿದ್ದಾರೆ. ಅದು ಕೂಡ ಚಾರ್ಜ್ ಎಳೀತಾ ಆಯ್ತಾ. ನಿಮಗೆ ಇದರಲ್ಲಿ DSLR ಅಲ್ಲೆಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡ ಪ್ರಿಸಮ್ಗಳು ಇರುವಂಥ ಕ್ಯಾಮ್ರಾ, ದಪ್ಪ ಇರುತ್ತಲ್ಲ ಆ ಕ್ಯಾಮ್ರಾದಲ್ಲಿ ನಿಮಗೆ ಅದರಲ್ಲಿ ಚಾರ್ಜ್ ಏನು ವೇಸ್ಟ್ ಆಗೋದಿಲ್ಲ. ನಿಮಗೆ ವ್ಯೂ ಫೈಂಡರ್ ಪ್ರಿಸಮ್ ಇಂದ ರಿಫ್ಲೆಕ್ಟ್ ಆಗಿಬಿಟ್ಟು ಹಂಗೆ ಬರುತ್ತೆ. ಬಟ್ ಇದರಲ್ಲಿ ಏನಾದರೂ ಎಲೆಕ್ಟ್ರಾನಿಕ್ ಅಂದರೆ ನಿಮಗೆ ಮಿರರ್ಲೆಸ್ ಕ್ಯಾಮ್ರಾದಲ್ಲಿ ಏನಾದರೂ ನಿಮಗೆ ವ್ಯೂ ಫೈಂಡರ್ ಇತ್ತು ಅಂತಂದರೆ ಅದು ಎಲೆಕ್ಟ್ರಾನಿಕ್ ವ್ಯೂನ ಕೊಡ್ತಾ ಇರುತ್ತೆ. ಅದಕ್ಕೂ ಕೂಡ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಸೊ ವ್ಯೂ ಫೈಂಡರ್ ಬೇಡ ನನಗೇನೋ, ಅಂದರೆ ಇದರಲ್ಲೇ ವ್ಯೂ ಮಾಡ್ಬೋದು. ಫೋಟೋ ತೆಗಿಬೇಕಾದ್ರೂ ಕೂಡ ಇದರಲ್ಲಿ ಆರಾಮಾಗಿ ವ್ಯೂ ಮಾಡ್ಕೋಬಹುದು. ಮುಂದೆನೂ ಸೋನಿ ಬ್ರ್ಯಾಂಡಿಂಗು, ಹಿಂದೆನೂ ಸೋನಿ ಬ್ರ್ಯಾಂಡಿಂಗು. ಇದು ಬಂದು ನಿಮಗೆ ಡಿಸ್ಪ್ಲೇ, ಆರ್ಟಿಕ್ಯುಲೇಟಿಂಗ್ ಡಿಸ್ಪ್ಲೇ, ಇದು ಟರ್ನ್ ಆಗುತ್ತೆ, ಜೊತೆಗೆ ಹಿಂಗೆ ಟರ್ನ್ ಕೂಡ ಮಾಡ್ಬೋದು. ಈ ಕ್ಯಾಮ್ರಾದಲ್ಲಿ ಬೇಸಿಕಲಿ ಇದೊಂದು ಅಡ್ವಾಂಟೇಜ್ ಆಯ್ತಾ. ಸೋನಿ ಆಲ್ಫಾ ಸೀರೀಸಲ್ಲಿ ನಿಮಗೆ ಈ ಕ್ಯಾಮ್ರಾದಲ್ಲಿ ಜೊತೆಗೆ ನಿಮಗೆ ZV-E10 ಅಂತ ಹೇಳಿದ್ನಲ್ಲ, ಸೊ ಆ ಕ್ಯಾಮ್ರಾದಲ್ಲಿ, ಎರಡು ಕ್ಯಾಮ್ರಾದಲ್ಲಿ ಈ ಥರ ಆರ್ಟಿಕ್ಯುಲೇಟಿಂಗ್ ಡಿಸ್ಪ್ಲೇನ ಕೊಡ್ತಾರೆ. ಇನ್ನು ಮಿಕ್ಕಿದ ಕ್ಯಾಮ್ರಾಗಳಲ್ಲಿ ನಿಮಗೆ 6400 ಅಥವಾ 300 ಅವೆಲ್ಲ ತೊಗೊಂತು ಅಂದರೆ ನಿಮಗೆ ಮೇಲ್ಗಡೆ ಎತ್ತಬೇಕು ಹಿಂಗೆ. ಸೊ ಅದೊಂಥರ ವಿಚಿತ್ರವಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಈ ಕ್ಯಾಮ್ರಾದಲ್ಲಿ. ಇನ್ನು ಬಟನ್ಸ್ ವಿಚಾರಕ್ಕೆ ಬರೋದ್ರೆ ಇದೊಂದು ಶಟರ್ ಬಟನ್ನು, ಝೂಮ್ ಇನ್ನು ಝೂಮ್ ಔಟು ಕೂಡ ಮಾಡ್ಬೋದು ಇದರಲ್ಲಿ. ಆಮೇಲೆ ಇದು ಆನು ಮತ್ತು ಆಫ್ ಬಟನ್ನು. ಆಮೇಲೆ ತೋರಿಸ್ತೀನಲ್ಲ ಆನ್ ಆಫ್ ಮಾಡ್ಬೇಕಾದ್ರೆ ಇದು ರೆಕಾರ್ಡ್ ಬಟನ್ನು, ಅಂದರೆ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು, ಸ್ಟಾಪ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಬಂದು ನಿಮಗೆ ಬ್ಯಾಕ್ಗ್ರೌಂಡ್ನ ಡಿಫೋಕಸ್ ಮಾಡುವಂಥ ಬಟನ್. ಒಂಥರ ಕ್ರೇಜಿ ಫೀಚರ್ ಇದು, ನಿಮಗೆ ತೋರಿಸ್ತೀನಿ ಹೆಂಗೆ ಅಂತ. ಅದಾದಮೇಲೆ ನಿಮಗೆ ಇದು ಮೋಡ್ಗಳನ್ನ ಶಿಫ್ಟ್ ಮಾಡುವಂಥ ಬಟನು, ವಿಡಿಯೋ ಮೋಡು, ಸ್ಲೋ ಮೋಷನ್ ಮೋಡು, ಅದಾದಮೇಲೆ ಪಿಕ್ಚರ್ ಮೋಡು, ಆ ಥರ ಶಿಫ್ಟ್ ಮಾಡ್ಬೋದು. ಇದು ನಿಮಗೆ ಅಪರ್ಚರ್ನ ಸೆಲೆಕ್ಟ್ ಮಾಡುವಂಥ, ಅಡ್ಜಸ್ಟ್ ಮಾಡುವಂಥ ಒಂದು ರೋಲರ್ ಅಂತ ಹೇಳ್ಬೋದು, ಬಟನ್ ಅಂತ ಹೇಳ್ಬೋದು, ಏನು ಬೇಕಾದ್ರೂ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಮೆನ್ಯೂ ಬರುತ್ತೆ, ಅದಾದಮೇಲೆ ಫಂಕ್ಷನ್ ಬಟನ್ ಇದೆ, ಅದಾದಮೇಲೆ ನಿಮಗೆ ಎಲ್ಲ ZV ಅಂತೀನಿ, ಎಲ್ಲ ಆಲ್ಫಾ ಸೀರೀಸಲ್ಲಿ ಬರೋ ಹಾಗೆ ಸೋನಿ ಕ್ಯಾಮ್ರಾಗಳಲ್ಲಿ. ಸೊ ಇದೊಂಥರ ನಿಮಗೆಲ್ಲ ಈ ಸಿಸ್ಟಮ್ ಎಲ್ಲ ನಿಮಗೆ ಆಲ್ಫಾ ಸೀರೀಸಲ್ಲಿ ಏನು ಬರುತ್ತೋ ಅದೇ ಥರ ಸಿಮಿಲರ್ ಆಗಿದೆ ಈ ಸಿಸ್ಟಮ್ ಆಯ್ತಾ. ಆಮೇಲೆ ಡಿಲೀಟ್ ಬಟನು, ಅದಾದ್ಮೇಲೆ ಇಲ್ಲಿ ಪ್ಲೇ ಬಟನ್ ಇದೆ. ಇದು ಬಂದು ಮೈಕ್ ಆಯ್ತಾ. ಈ ಡೆಡ್ ಕ್ಯಾಟ್ ಅಂತ ಏನು ಹೇಳಿದೆ, ಇದನ್ನ ನಿಮಗೆ ಇಲ್ಲಿ ಇದ್ರ ಮೇಲೆ ಫಿಟ್ ಮಾಡಬೇಕು, ಅಂದರೆ ಇದ್ರ ಮೇಲೆ ಹಿಂಗೆ ಕೂತ್ಕೊಳ್ಳೋ ಥರ ಫಿಟ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಇದ್ರ ಮೇಲೆ ಅಡ್ಜಸ್ಟ್ ಮಾಡ್ತು ಅಂತಲೇ ಏನಾದ್ರು ಗಾಳಿ ಬಂತು ಅಂದರೂ ಕೂಡ ಒಂದು ಸ್ವಲ್ಪ ನಾಯ್ಸ್ನ ಇದು ರೆಸ್ಟ್ರಿಕ್ಟ್ ಮಾಡುತ್ತೆ. ಇವಾಗ ಮೈನ್ ಬಂದ್ಬಿಡೋಣ ಲೆನ್ಸ್ ವಿಚಾರಕ್ಕೆ. ಆ್ಯಕ್ಚುಲಿ ನನಗೆ ಈ ಕ್ಯಾಮ್ರಾ ಸಿಕ್ಕಿದ್ದು ಎಷ್ಟು ರೂಪಾಯಿಗೆ ಅಂತಂದರೆ ನಿಮಗೆ ತಮ್ಮನೆಲ್ಲ ಹಾಕಿದ್ದೀನಿ, 62,000 ರೇಂಜಿಗೆ ಈ ಕ್ಯಾಮ್ರಾ ಸಿಕ್ಕಿದ್ದು ವಿತ್ ಕಿಟ್ ಲೆನ್ಸ್ ಜೊತೆಗೆ ತೊಗೊಂಡೆ. ವಿತೌಟ್ ಕಿಟ್ ಲೆನ್ಸ್ ಬಂದು ನಿಮಗೆ 52,000 to 53,000 ಆಗಬಹುದು. ಆನ್ಲೈನಲ್ಲಿ ತೊಗೊಂಡ್ರಿ ಅಂತಾನೆ. ಅಮೆಝಾನಲ್ಲಿ ಇವಾಗ ಸ್ಟಾಕ್ ಇಲ್ಲ ಬಿಡಿ, ಇದು ನಿಮ್ಗೆ ಬೇಕು ಅಂದರೂ ಕೂಡ ಸಿಗೋದಿಲ್ಲ. ನಾನೇ 1.5 ತಿಂಗಳು ವೆಯ್ಟ್ ಮಾಡಿದ್ದೀನಿ ಸ್ಟಾಕ್ ಬರುತ್ತೆ ಅಂತ. ಇದನ್ನ ಯಾರೋ ಲೆನ್ಸ್ನ ನೀವು, ಇದು ಇಂಟರ್ಚೇಂಜಬಲ್ ಲೆನ್ಸ್ ಆಯ್ತಾ. ಸೋನಿ Z1 ಅಂತ ಇದೆಯಲ್ಲ, ಅದು ನಿಮಗೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ಫಿಕ್ಸ್ಡ್ ಲೆನ್ಸು, ಓಪನ್ ಮಾಡೋಕ್ಕಾಗೋದಿಲ್ಲ, ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಅದು ನಿಮಗೆ ಮುಂದೆ ಹಿಂದೆ ಹೋಗುತ್ತೆ, ಬಟ್ ಆ ಲೆನ್ಸ್ನ ಓಪನ್ ಮಾಡೋಕ್ಕಾಗೋದಿಲ್ಲ. ಇದು ಇಂಟರ್ಚೇಂಜಬಲ್ ಲೆನ್ಸು. ಈ ಮೌಂಟ್ನ ಯಾವ್ದು ಬೇಕಾದರೂ ಹಾಕ್ಬೋದು. ಇದ್ರದ್ದು ಈ ಮೌಂಟ್ ಸೋನಿದು ನಿಮಗೆ ಲೆನ್ಸ್ಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತವೆ. ನೀವೇನಾದ್ರು ಓಪನ್ ಮಾಡಬೇಕು ಅಂತಂದರೆ, ಇದನ್ನ ಲೆನ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಇದ್ರ ಮೇಲೆ ಇಲ್ಲಿದೆ ನೋಡಿ ಒಂದು ಬಟನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ರೊಟೇಟ್ ಮಾಡಬೇಕು. ಓಕೆ, ಏನು ಗುರು ಇದು ಕ್ಲಿಕ್ಕೇ ಮಾಡಿಲ್ಲ ನಾನು, ಇರಿ ಒಂದು ನಿಮಿಷ. ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ರೊಟೇಟ್ ಮಾಡಿದ್ರಿ ಅಂತಂದರೆ ಈ ಥರ ಓಪನ್ ಆಗುತ್ತೆ. ಕಾಣಿಸ್ತಿದೆಯಾ ಸೆನ್ಸರು? ಅದೇ APS-C ಸೆನ್ಸರು. ಇದನ್ನಾರು ನೀವು ಹಾಕಬೇಕು ಅಂತಂದರೆ ಇಲ್ಲಿ ನಿಮಗೆ ಒಂದು ವೈಟ್ ಮಾರ್ಕ್ ಇದೆ, ಇದ್ರ ಮೇಲೂ ಕ್ಯಾಮ್ರಾ ಮೇಲೂ ಒಂದು ವೈಟ್ ಮಾರ್ಕ್ ಇರುತ್ತೆ. ಅದ್ರ ಮೇಲೆ ಕೂರಿಸ್ಬಿಟ್ಟು ರೊಟೇಟ್ ಮಾಡ್ತು ಅಂತಂದರೆ ಫಿಟ್ ಆಗುತ್ತೆ. ನಿಮಿಷ ಇರಿ ನೋಡಿ, ಇದು ವೈಟ್ ಮಾರ್ಕ್ ಇದೆ, ಇಲ್ಲಿ ಹಾಕ್ಬಿಟ್ಟು ರೊಟೇಟ್ ಮಾಡಬೇಕು. ಟಕ್ ಅಂತ ಒಂದು ಸೌಂಡ್ ಬರುತ್ತೆ, ಅವಾಗ ಕೂತಿದೆ ಅಂತ ಅರ್ಥ.
ಸೊ ಇದು ಬೇಸಿಕಲಿ ಬಂದು ಲೆನ್ಸ್ಗೆ ಕ್ಯಾಪ್ ಹಾಕಿದ್ದಾರೆ. ಈ ಕ್ಯಾಪ್ನ ತೆಗಿಬೇಕು ಅಂದರೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಓಪನ್ ಮಾಡ್ತು ಅಂತಂದರೆ ಲೆನ್ಸ್ ನಿಮಗೆ ಕಾಣಿಸುತ್ತೆ. ಬಾಟಮ್ಗೆ ಬಂತು ಅಂದರೆ ಇಲ್ಲಿ ಟ್ರೈಪಾಡ್ದು ನಿಮಗೆ ಕನೆಕ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದನ್ನು ಇಲ್ಲಿ ಪುಷ್ ಮಾಡಿದ್ವಿ ಅಂತಂದರೆ ಅದಾಗದೇ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬ್ಯಾಟ್ರಿನ ಹಾಕಿದ್ದೀನಿ. ಬ್ಯಾಟ್ರಿ ಕೊಟ್ಟಿಲ್ವಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಅನ್ಬಾಕ್ಸ್ ಮಾಡಿದಾಗ ಬ್ಯಾಟ್ರಿ ಆಲ್ರೆಡಿ ನಾನು ಒಳಗಡೆ ಸೆಟ್ ಮಾಡಿದ್ದೀನಿ. ಇದನ್ನು ಪುಲ್ ಮಾಡಿಬಿಟ್ಟು ಬ್ಯಾಟ್ರಿನ ನೀವು ಈಚೆ ಕಡೆ ತೆಗಿಬೋದು. ನೋಡಿ ಬಂತು ಈಚೆ, ಮತ್ತೆ ಅದನ್ನು ವಾಪಸ್ ಹಿಂಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಮೆಮೊರಿ ಕಾರ್ಡ್ ಇದೆ ನೋಡಿ, 64 GB ಮೆಮೊರಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ನೀವು ಪುಲ್ ಮಾಡಬೇಕು ಅಂದರೆ ಮತ್ತೆ ಕ್ಲಿಕ್ ಮಾಡಬೇಕಾ ಗೊತ್ತಿಲ್ಲ, ಪುಲ್ ಮಾಡಿಲ್ಲ ನಾನು ಒಂದು ಸಲ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅದಾಗದೇ ಎದ್ದೇಳುತ್ತೆ. ಸೊ 64 GB ನಿಮಗೆ ರೀಡು 270 Mbps, ರೈಟು 40 Mbps ನಿಮಗೆ ಒಂಥರ ಫ್ರೀ ಅಂತ ಅಂದ್ಕೊಳ್ಳಿ. ಫ್ರೀ ಅಲ್ಲ ಬಟ್ ಆದರೂ ಫ್ರೀ ಅಂತ ಅಂದ್ಕೊಳ್ಳಿ. ಇದು ನಿಮಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಮತ್ತೆ ನಾನು. ಓಕೆ, ಸೆಟ್ ಆಯಿತು. ಇವಾಗ ಕ್ಲೋಸ್ ಮಾಡಿಬಿಡೋಣ. ಹಾಕ್ಬಿಟ್ಟು ಇದನ್ನು ಹಿಂಗೆ ಪುಷ್ ಮಾಡ್ತು ಅಂದರೆ ಲಾಕ್ ಆಗುತ್ತೆ. ಸೊ ಇದಿಷ್ಟು ಕ್ಯಾಮ್ರಾದು ಹಾರ್ಡ್ವೇರ್ಗಳು. ಇನ್ನೂ ಇದೆ ಇಲ್ಲಿ ಸೈಡಲ್ಲಿ ಮರ್ತೇ ಬಿಟ್ಟಿದೆ. ಇಲ್ಲೊಂದು ಡೋರ್ ಇದೆ. ಈ ಡೋರ್ನ ಓಪನ್ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಮೈಕ್ರೋ HDMI ಕೇಬಲ್ ಇದೆ. ಇದರಿಂದ ನೀವು ಲೈವ್ ಸ್ಟ್ರೀಮ್ ಕೂಡ ಮಾಡ್ಬೋದು ಆರಾಮಾಗೆ. ಅದಾದಮೇಲೆ ಇದು ಚಾರ್ಜಿಂಗು ಒಂಥರ ಪೋರ್ಟು ಟೈಪ್ ಸಿ ಇದು. ಅದಾದಮೇಲೆ ಇಲ್ಲೊಂದು ನಿಮಗೆ ಹೆಡ್ಫೋನ್ನ ಕೂಡ ಇಲ್ಲಿ ಕನೆಕ್ಟ್ ಮಾಡ್ಬೋದು, ಆಡಿಯೋನ ಮಾನಿಟರ್ ಮಾಡ್ಬೋದು ಆ ಥರ. ಅದಾದಮೇಲೆ ನಿಮಗೆ ಇಲ್ಲೊಂದು ಡೋರ್ ಇದೆ. ಈ ಡೋರ್ನ ಓಪನ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಮೈಕ್ನ ಹಾಕೋಬೋದು. ಗೊತ್ತು ತಾನೆ ನಿಮಗೆ ಆಕ್ಸ್ ಕೇಬಲ್ ಥರ ಮೈಕು. ಸೊ ಅದನ್ನು ಇಲ್ಲಿ ಹಾಕ್ಕೊಂಡು ಕನೆಕ್ಟ್ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ಬೋದು ರೆಕಾರ್ಡ್ನ. ಕತೆ ಹೊಡೆದಿದ್ದೆಲ್ಲ ಸಾಕು. ಇವಾಗ ಕ್ಯಾಮ್ರಾನ ಆನ್ ಮಾಡಿಬಿಡೋಣ. ಇದು ಆನ್ ಆಫ್ ಬಟನು ಆನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೆಟಪ್ ಮಾಡಿದ್ದೀನಲ್ಲ, ನಿಮಗೆ ಇವಾಗ ಸುಮ್ಮನೆ ತೋರ್ಸೋಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ರನ್ನಿಂಗ್ ಆನ್ NTSC ಅಂತ ತೋರಿಸ್ತಾ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಏನು ಗುರು ಏನು ಕಾಣಿಸ್ತಾನೆ ಇಲ್ಲ. ಎದುರುಗಡೆ ಇರೋ ಫಿಗರ್ ಕಾಣಿಸ್ಬೇಕು ಅಂತಂದರೆ ಮುಂದುಗಡೆ ಇರೋ ಮುಚ್ಚಳನ ತೆಗಿಬೇಕು ಅಲ್ವಾ ಗುರು. ಫಸ್ಟು ಮುಚ್ಚಳನೇ ತೆಗ್ದಿಲ್ಲ. ಓಕೆ, ನೋಡಿ ಇವಾಗ ಕಾಣಿಸ್ತಿದೆ ಎಲ್ಲ ನಾನು ಡೀಟೇಲಾಗೆ. ಇವಾಗ ವಿಡಿಯೋ ಮಾಡಲ್ ಹಾಕಿದ್ದೀನಿ. ಆ್ಯಕ್ಚುಲಿ ಶಿಫ್ಟ್ ಮಾಡಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡ್ತು ಅಂದರೆ ಈ ಬಟನ್ನ ಮೋಡ್ಸು ಶಿಫ್ಟ್ ಆಗುತ್ತೆ ನಿಮಗೆ. ಇದು ನಿಮಗೆ ಯಾವ ಮೋಡ್ ಇದು? ಸ್ಲೋ ಮೋಷನ್ ಮೋಡ್ ಇದು. ಅದಾದಮೇಲೆ ನೆಕ್ಸ್ಟ್ ಮೋಡು ಬಂದು ನಿಮಗೆ ಇಮೇಜ್ ಮೋಡ್, ಅಂದರೆ ಪಿಕ್ಚರ್ನ ತೆಗಿಯೋವಂಥ ಮೋಡು. ಸೊ ಈ ಮೋಡಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಝೂಮ್ ಇನ್ ಝೂಮ್ ಔಟ್ನ ಹೆಂಗೆ ಮಾಡ್ತೀನಿ ಅಂತ. ಕ್ಯಾಮ್ರಾ ಲೆನ್ಸ್ ನೋಡಿ ಹೆಂಗೆ ಮೂವ್ ಆಗುತ್ತೆ ಅಂತ. ನೋಡಿ ಈ ಥರ ಮೂವ್ ಆಗುತ್ತೆ. ಇಲ್ಲಿದೆ ನೋಡಿ, ಇದರಿಂದನೂ ಕೂಡ ಮಾಡ್ಬೋದು ಅಥವಾ ಇದರಿಂದನೂ ಕೂಡ ನೀವು ಝೂಮ್ ಇನ್ ಝೂಮ್ ಔಟ್ನ ಮಾಡ್ಬೋದು ಆರಾಮಾಗೆ. ಈ ಬಟನ್ ಇದೆಯಲ್ಲ ಮಗ, ಇದು ಒಂಥರ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಬೇಸಿಕಲಿ ಈ ಕ್ಯಾಮ್ರಾ ನಿಮಗೆ ಜಾಸ್ತಿ ಒಂಥರ ಮ್ಯಾನ್ಯುವಲ್ ಸೆಟ್ಟಿಂಗ್ ಮಾಡದೆ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ ಮ್ಯಾನ್ಯುವಲ್ ಸೆಟ್ಟಿಂಗಲ್ಲೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಮ್ಯಾನ್ಯುವಲ್ ಸೆಟ್ಟಿಂಗ್ ಕೂಡ ಮಾಡ್ಬೋದು. ಎಲ್ಲ ಥರ ಆಟೋಮೆಟಿಕ್ ಸೆಟ್ಟಿಂಗು ಕೂಡ ಇದೆ ಇದರಲ್ಲಿ. ಯಾವ ಥರ ನಿಮಗೆ ಚೆನ್ನಾಗಿರುತ್ತೋ ನಿಮಗೆ ಆ ಥರ ಯೂಸ್ ಮಾಡ್ಕೋಬೋದು. ಈ ಬಟನು ಸಿಕ್ಕಾಪಟ್ಟೆ ಒಂಥರ ಕ್ರೇಜಿ ಆಗಿದೆ ಆಯಿತಾ. ಒಂಥರ ಬೊಕೆ ಎಫೆಕ್ಟು ಕಡಕ್ಕಾಗಿ ಬರುತ್ತೆ ಇದರಲ್ಲಿ. ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ರು ಅದೆಲ್ಲ ಕಡಕ್ಕಾಗಿ ಆಗುತ್ತೆ. ವಿಡಿಯೋ ಮಾಡಲ್ ಆಗಿರ್ಬೋದು, ಪಿಕ್ಚರ್ ಮಾಡಲ್ ಆಗಿರ್ಬೋದು. ಸ್ಲೋ ಮೋಷನ್ನ ನಾನು ಟ್ರೈ ಮಾಡಿಲ್ಲ, ಪಿಕ್ಚರ್ನ ಟ್ರೈ ಮಾಡಿದ್ದೀನಿ, ವಿಡಿಯೋ ಮೋಡ್ನ ಕೂಡ ಟ್ರೈ ಮಾಡಿದ್ದೀನಿ. ಕಡಕ್ಕಾಗಿ ಬಂದಿದೆ ಕ್ವಾಲಿಟಿ ಮಾತ್ರ. ಸೊ ನಿಮಗೆ ಪಿಕ್ಚರ್ಸ್ನ ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನಲ್ಲಿ, ಅದೆಲ್ಲ ನೋಡ್ತಿರ್ಬೋದು. ಅದೆಲ್ಲ ಈ ಕ್ಯಾಮ್ರಾದಲ್ಲೇನೋ ತೆಗೆದಿರೋದು. ಇನ್ನೂ ಒಂದು ಕಡಕ್ ವಿಚಾರ ಏನು ಅಂತಂದರೆ ಇದರಲ್ಲಿ ಆರಾಮಾಗೆ ಪೋರ್ಟ್ ಮಾಡ್ಕೋಬೋದು, ಅಂದರೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಫೋನ್ಗೆ ಕ್ಯಾಮ್ರಾಯಿಂದ ಡೈರೆಕ್ಟಾಗಿ ವೈರ್ಲೆಸ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ವೈಫೈ ಆಪ್ಷನ್ ಕೂಡ ಇದೆ ಇದರಲ್ಲಿ. ಈ ಸೋನಿ ಕ್ಯಾಮ್ರಾಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್, ನೀವು ಯಾವುದೇ ಕ್ಯಾಮ್ರಾ ತಗೊಳ್ಳಿ ಸೋನಿಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ ಯಾವುದು ಅಂತಂದರೆ ಆಟೋ ಫೋಕಸ್ ಟೆಕ್ನಾಲಜಿ. ಇವರ ಆಟೋ ಫೋಕಸ್ ಟೆಕ್ನಾಲಜಿನ ಯಾರು ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಕೆನಾನು ಆಗಲ್ಲ, ನಿಕಾನು ಆಗಲ್ಲ, ಯಾರ ಕೈಲೂ ಕೂಡ ಬೀಟ್ ಮಾಡೋದಕ್ಕಾಗೋದಿಲ್ಲ. ಆ ಥರ ಪಟ್ 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 ಅಂತ ಗ್ರಾಸ್ಪ್ ಮಾಡುತ್ತೆ. ಅಂದರೆ ನಿಮಗೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಿಲ್ಲ ಈ ವಿಡಿಯೋದಲ್ಲಿ ಏನು ನಿಮಗೆ ಇದು ಮಾಡುತ್ತೆ ಅಂತ. ಇಲ್ಲಿ ಕೈ ಇಡ್ತು ಅಂದರೆ ಟಕ್ 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 ಅಂತ ನಿಮಗೆ ಬೊಕೆ ಎಫೆಕ್ಟ್ ಬಂದ್ಬಿಡುತ್ತೆ, ಹಿಂದೆಗಡೆ ಬ್ಲರ್ ಆಗೋಗ್ಬಿಡುತ್ತೆ. ಇಲ್ಲಿ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಿಲ್ಲ ನಿಮ್ಗೆ ಆ್ಯಕ್ಚುಲಿ. ಸೊ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೆಟಪ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆದಮೇಲೆ. ಇದರಲ್ಲಿ ಇನ್ನೂ ಒಂದು ಬೆಂಕಿ ಫೀಚರ್ ಇದೆ ಆಯಿತಾ. ಅದೇನು ಅಂತಂದರೆ ಪ್ರಾಡಕ್ಟ್ ಶೋಕೇಸ್ ಮೋಡ್ ಅಂತ. ಸೊ ಇದನ್ನೇನಾದ್ರು ನೀವು ಆನ್ ಮಾಡ್ಕೊಂಡ್ರಿ ಅಂತಂದರೆ ಪಟ್ 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 ಅಂತ ಹೇಳಿದ್ನಲ್ಲ ನಿಮಗೆ, ಅದಕ್ಕಿಂತ ಫಾಸ್ಟಾಗಿ ನಿಮಗೆ ಅದು ಆಟೋ ಫೋಕಸ್ ಆಗುತ್ತೆ. ಏನಾದ್ರು ನೀವೇನಾದ್ರು ಅನ್ಬಾಕ್ಸ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಆನ್ ಮಾಡ್ಕೊಂಡ್ರಿ ಅಂತಂದರೆ ಬೇಗ ಬೇಗ ಆಟೋ ಫೋಕಸ್ ಆಗುತ್ತೆ. ನಾರ್ಮಲಿ ಅದು ನೀವು ಆಫ್ ಮಾಡ್ಕೊಂಡಿದ್ರು ಕೂಡ ಸ್ವಲ್ಪ ಬೇಗನೆ ಆಗುತ್ತೆ ಬೇರೆ ಕ್ಯಾಮ್ರಾಗಳಿಗೆ ಕಂಪೇರ್ ಮಾಡ್ತು ಅಂದರೆ. ಇದನ್ನು ಆನ್ ಮಾಡಿದ್ರೆ ಅಂದರೆ ಪಟ್ 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 ಅಂತ ಆಗುತ್ತೆ. ಸೊ ಇದನ್ನ ನಿಮಗೆ ಇವಾಗ ತೋರ್ಸೋಕ್ಕಾಗೋದಿಲ್ಲ. ಇನ್ನೂ ಒಂದು ಡೆಡಿಕೇಟೆಡ್ ಸಪ್ರೇಟ್ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ, ಯಾಕಂದರೆ ಇಲ್ಲಿ ಸೆಟಪ್ ಕರೆಕ್ಟ್ ಆಗಿಲ್ಲ ಅದನ್ನು ತೋರಿಸೋದಕ್ಕೆ. ನಾನು ಇನ್ನೂ ಒಂದೊಂದೇ ಕಲಿತಿದ್ದೀನಿ ಆಯ್ತಾ. ಇದರಲ್ಲಿ ಫೀಚರ್ಸ್ಗಳು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತು ಅಂತಂದರೆ ಸಿಕ್ಕಾಪಟ್ಟೆ ಫೀಚರ್ಸ್ಗಳಿದೆ. ಒಂದು ದಿನ ಆದರೂ ಸಾಲೋದಿಲ್ಲ, ಅಷ್ಟೊಂದು ಫೀಚರ್ಸ್ಗಳಿದಾವೆ ಇದರಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ನಾನೇ ಇವಾಗ ಕಲಿತಾ ಇದ್ದೀನಿ ಒಂದೊಂದೇ ಹೆಂಗಿದೆ ಅಂತ. ಇದ್ರದ್ದು ನಿಮಗೆ ಅಪರ್ಚರ್ ಬಂದು ಈ ಲೆನ್ಸ್ ಎಷ್ಟಿದೆ ಅಂತಂದರೆ 3.5 ಸ್ಟಾರ್ಟ್ ಆಗುತ್ತೆ ಅಪರ್ಚರು. ಅಂದರೆ ಅಷ್ಟೊಂದು ನಿಮಗೆ ಹೆವಿ ಬ್ಲರ್ರಿ
ಬ್ಯಾಕ್ ಗ್ರೌಂಡ್ ಎಲ್ಲ ಬರೋದಿಲ್ಲ, ನಿಮ್ಗೆ ಬರುತ್ತೆ ಬಟ್ ಅಷ್ಟೊಂದು ನಿಮಗೆ 1.4 ಅಪರ್ಚರ್ ಇದೆಯಲ್ಲ ಆ ಲೆನ್ಸ್ ಮಾತ್ರ, ಆ ಲೆನ್ಸ್ ನಿಮ್ಗೆ ಎಷ್ಟಾಗುತ್ತೆ ಗೊತ್ತಾ, ಲೆನ್ಸ್ ಹತ್ತಿರ ನಿಮಗೆ 30,000 ಆಗುತ್ತೆ. ಕಡಕ್ ಕ್ವಾಲಿಟಿ ಬರುತ್ತೆ ಮಾತ್ರ, ಚಿಂದಿ ಆಗಿರುತ್ತೆ ವಿಡಿಯೋ ಕ್ವಾಲಿಟಿ. ಇದು ಏನು ಚೆನ್ನಾಗಿ ಬರೋದಿಲ್ಲ ಅಂತಲ್ಲ, ಇದು ಚಿಂದಿಯಾಗ ಬರುತ್ತೆ. ಬಟ್ ಆ ಕ್ವಾಲಿಟಿಗೂ ಈ ಕ್ವಾಲಿಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸಿಗ್ಮಾ ಲೆನ್ಸ್ ಅಂತ ಬರುತ್ತೆ, 1.4 ಅಪರ್ಚರ್ ಇರೋದು. ಸೊ ಅದು ಫಿಕ್ಸ್ಡ್ ಫೋಕಸ್, ನಿಮಗೆ ಅದನ್ನ ಫೋಕಸ್ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಈ ಥರ ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಲೆನ್ಸ್ದು ಕ್ವಾಲಿಟಿ ಮಾತ್ರ ಬೆಂಕಿ ಆಗಿರೋದು. ಅದನ್ನೇ ನಿಮ್ಗೆ ಹೇಳ್ತಿರೋದು, ಹತ್ತತ್ರ ಅದು 30,000 ಆಗುತ್ತೆ ಅಂತ. ಸೊ ಅದನ್ನೇನಾರು ಹಾಕ್ಬಿಡ್ತು ಅಂತಂದ್ರೆ ಈ ಕ್ಯಾಮ್ರಾಗೆ ಇಷ್ಟುದ ಲೆನ್ಸ್ ಬೇಕಾದ್ರೂ ಹಾಕ್ಬೋದು ಈ ಕ್ಯಾಮ್ರಾಗೆ, ಯಾಕಂದ್ರೆ ಇದು ಇಂಟರ್ಚೇಂಜಬಲ್ ಲೆನ್ಸ್ ಆಗಿರೋದ್ರಿಂದ. ಚಿಂದಿ ಕ್ವಾಲಿಟಿ ಗುರು, ಅಂದ್ರೆ ಇದ್ರಲ್ಲೇನು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಿಲ್ಲ ನಾನು. ಇದು ಕಿಟ್ ಲೆನ್ಸ್ ಗುರು, ಅಂದ್ರೆ ನಿಮ್ಗೆ ಒಂಥರ ಬೇಸಿಕ್ ಲೆನ್ಸ್ ಅಂತ ಹೇಳ್ಬೋದು. ಸಾಕು ಬಿಡಿ ಗುರು, ಜಾಸ್ತಿ ಎಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ ಕ್ಯಾಮ್ರಾ ಬಗ್ಗೆ. ಮುಂದೆ ಯಾವತ್ತನ ವಿಡಿಯೋ ಮಾಡ್ತೀನಿ ಇದ್ರದ್ದು ಆಟೋ ಫೋಕಸ್ ಹಿಂಗಿದೆ ಹಿಂಗಿದೆ ಅಂತ. ಈ ಲೆನ್ಸ್ದೇ ಹೆಂಗಿದೆ ಅಂತ ನೋಡ್ಬಿಡೋಣ, ಫಸ್ಟು ಟೆಸ್ಟ್ ಮಾಡೋಣ ಸಪ್ರೇಟ್ ವಿಡಿಯೋದಲ್ಲಿ. ಅದಾದ್ಮೇಲೆ ನಿಮಗೆ ಪ್ರೈಮ್ ಲೆನ್ಸ್ನ ಯಾವಾಗಾರೋ ತೊಗೊಳೋದಕ್ಕೆ, ಅಂದರೆ ನಿಮ್ಗೆ ಹೇಳಿದ್ನಲ್ಲ ಒಂದು 1.4 ಅಪರ್ಚರ್ ಇರೋ ಲೆನ್ಸು ಸಿಗ್ಮಾ ಲೆನ್ಸ್ ಅಂತ, ಅದನ್ನು ಆದರೆ ಟ್ರೈ ಮಾಡ್ತೀನಿ ತೊಗೊಳೋದಕ್ಕೆ, ನೋಡೋಣ. ಇದಿಷ್ಟು ನಮ್ಮ ಕ್ಯಾಮ್ರಾ ಕಹಾನಿ, ಜೊತೆಗೆ ಎಲ್ಲ ಪ್ರಾಡಕ್ಟ್ಸ್ಗಳ ಕಹಾನಿ. ಫೈನಲಿ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ಗಳು ಅಲ್ಲಿ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ಗಳು ಬೇಕು, ಅವನ್ನೆಲ್ಲ ಹಂಗೆ ನಿಧಾನಕ್ಕೆ ತಗೊಳ್ಳೋಣ. ಎಲ್ಲ ಒಂದೇ ಸಲ, ಹೌದು ಮೈನ್ ಪ್ರಾಡಕ್ಟ್ಸ್ಗಳು ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಒಂದೇ ಸಲಿನೇ ತಗೊಂಡಿದ್ದೀನಿ. ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ಗಳು ಅವು ಇವೆಲ್ಲ ಗ್ಯಾಜೆಟ್ಸ್ಗಳು ಅವೆಲ್ಲ ತೊಗೊಳೋಣ ಮುಂದೆ ಹೋಗ್ತಾ ಎಲ್ಲ ಒಂದೇ ಸಲ ಹಾಕೋಕ್ಕಾಗೋದಿಲ್ಲ, ದುಡ್ಡನ್ನ ತೊಗೊಂಡೋಗ್ಬಿಟ್ಟು. ಹೌದು 1 ಲಕ್ಷ ಖರ್ಚಾಗಿದೆ ಇದಿಷ್ಟಕ್ಕೂ ಎಲ್ಲ ಸೇರಿಬಿಟ್ಟು. ಸೊ ಇನ್ನು ಫ್ಯೂಚರಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ಗಳು ಬರೋದಿದೆ, ನೋಡೋಣ. ಫ್ಯೂಚರಲ್ಲಿ ಬಂದಾಗ ಅದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಒಟ್ಟಿನಲ್ಲಿ ಮೈನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದ್ದು ಮಾಡಿದ್ದೀನಿ. ಈ ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ದಿನ ಬರುತ್ತೆ, ಬಾಳಿಕೆ ಬರುತ್ತೆ ಗೊತ್ತು ನನಗೆ, ಅದಕ್ಕೋಸ್ಕರನೇ ಈ ಕ್ಯಾಮ್ರಾನ ತೊಗೊಂಡಿದ್ದೀನಿ. ಕಂಟೆಂಟ್ ಕ್ರಿಯೇಟರ್ಸ್ಗೆ ಪರ್ಟಿಕ್ಯುಲರ್ ಆಗಿ ಮಾಡಿರುವಂಥ ಕ್ಯಾಮ್ರಾ ಇದು ಗುರು, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ನೀವ್ಯಾರು ತೊಗೊಬೇಕು ಅಂತ ಅನ್ಕೊಂಡ್ರೆ ತೊಗೊಬೋದು, ಚೆನ್ನಾಗಿದೆ ಕ್ಯಾಮ್ರಾ. ಈ ಕ್ಯಾಮ್ರಾದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇವಾಗ ಅನ್ಅವೈಲೇಬಲ್, ಫ್ಯೂಚರಲ್ಲಿ ಯಾವಾಗ ಅವೈಲೇಬಲ್ ಆದ್ರೂ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಂಗಿದ್ರೆ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್. ಚಿಯರ್ಸ್, ಬಾಯ್.